ದೆವ್ವಗಳು ಅಂತೂ ಸಿಕ್ಕಾಪಟ್ಟೆ ಇದೆ. ಇಲ್ಲೇ ಇದ್ದ ಪುನೀತ್, ಅಲ್ಲಿ ಏನೋ ಬಂದಂಗಾಯ್ತು ಕಾಣಿಸ್ತು. ನಮಸ್ಕಾರ ಗಾಯ್ಸ್, ಇವತ್ತು ಬಂದ್ಬಿಟ್ಟು ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂದರೆ, ಇವತ್ತು ನಮ್ಮ ತಮ್ಮ ಇಲ್ಲಿ ನೀರು ಬಿಡ್ತಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ನೋಡ್ತಿರ್ಬೋದು. ರಾತ್ರಿ ದೆವ್ವ ಇರೋ ದೋಸ್ತ್ ಫ್ರೆಂಡ್ಸ್, ದೆವ್ವ ಇದ್ರೂ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೀರು ಬಿಡ್ತಿದ್ದಾನೆ. ಇವತ್ತು 12 ಗಂಟೆ ತನಕ ಇಲ್ಲೇ ನೀರು ಬಿಡಬೇಕಂತೆ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. 12 ಗಂಟೆ ತನಕ ಏನಾದರೂ ಇಲ್ಲಿ ಪ್ರಾಬ್ಲಮ್ ಆಗುತ್ತಾ? ಯಾಕೆಂದರೆ ಇಲ್ಲಿ ಬಿಡಿ, ನಾವು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಇಷ್ಟೊಂದು ಕಷ್ಟಪಟ್ಟು ಎಡಿಟ್ ಮಾಡ್ತೀನಿ, ಆದರೂ ನಮಗೆ ರೈತ ಮಂದಿಗೆ ಯಾಕೆ ಸರ್ಪ್ರೈಸ್ ಬರೋದಿಲ್ಲ? ಒಂದೇ ಚೀಟಿ ದೆವ್ವಗಳು ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಇವತ್ತು ಟೆಸ್ಟ್ ಮಾಡ್ತೀನಿ. ಮತ್ತು ಇವತ್ತು ಒಂದು ಒಳ್ಳೆ ಐಡಿಯಾ ಅಂತ ಇವತ್ತು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಇದು ನಮ್ಮ ಇವತ್ತಿಂದು ಬ್ಲಾಗ್ಸ್ ಅಂತ ಹೇಳ್ತಾ ನಮ್ಮ ತಮ್ಮ ಅಲ್ಲಿದ್ದಾನೆ, ಅವನ ಹತ್ರ ಹೋಗೋಣ ಬನ್ನಿ. ಎಲ್ಲೋದ? ಈಗ 1 2 3 4 5 6 ಅಷ್ಟೇ ಬಿಟ್ಟಿನಿ. ಮತ್ತು ಅಲ್ಲಿ ಬಿಡ್ಬೇಕು. ಇಷ್ಟೊಂದು ಬಿಡ್ತೀನಿ ಅಂತ ಕರೆಂಟ್ ಬಂತು. ಈಗ ನೀರು ಬರುತ್ತೆ ನೋಡಿ, ಈಗ ನೀರು ಬರುತ್ತೆ. ಇಷ್ಟ ಒಂದು ಅರ್ಧ ಗಂಟೆ ಆಯ್ತು, ಕರೆಂಟ್ ಇಲ್ಲ, ಏನೂ ಇಲ್ಲ. ಈಗ ಗೋರ್ಮೆಂಟ್ ಏನು ಕೆಲಸ ಮಾಡಲ್ಲ. ಈಗ ನೀರು ಬಂತು ದೋಸ್ತ್, ಈಗ ನೀರು ಬಂತು. 10 ಮೋಟ್ರ್ ಇದೆ. ನಾವು ರೈತ, ನಾವು ಕಬ್ಬು ಹಾಕೀನಿ, ರೈತರು ನಾವು ಎಲ್ಲಿ ಹೋಗಬೇಕು ಹೇಳಿ ಫ್ರೆಂಡ್ಸ್, ನೀವು ಹೇಳಿ. ಈ ಸರ್ಕಾರ ಮುಂದೆ ನಾವು ಎಲ್ಲಿ ಹೋಗಬೇಕು ಅಷ್ಟು ಹೇಳಿ ದೋಸ್ತ್. ನಮ್ದು ಕಬ್ಬಿದೆ, ಪೂರಾ ದಿನಾನೂ ಕರೆಂಟ್ ಬರೋದಿಲ್ಲ, ರಾತ್ರಿನೂ ಕರೆಂಟ್ ಬರೋದಿಲ್ಲ. ಎಲ್ಲಿ ಹೋಗ್ಬೇಕು ಫ್ರೆಂಡ್ಸ್? ನಾವು ಕಬ್ಬಿದೆ, ಕಬ್ಬು ಹಚ್ಚಿ ಮತ್ತು ನೀರು. ಇಲ್ಲೇ ಇದ್ದ ಆಗಳ, ಇಲ್ಲೇ ಇದ್ದ. ಪುನೀತ್, ಇಲ್ಲೇ ಇದ್ದಾಗರು. ಈಗಷ್ಟೇ ಅವನಿಗೂ ಹೇಳಿದ್ದೆ ವಿಡಿಯೋ ಮಾಡು ಬರ್ತೀನಿ ಅಂತ. ಕಾಣಿಸ್ತಿಲ್ಲ, ಅಲ್ಲಿ ಇರ್ಬೋದು, ಅಲ್ಲಿ ಕಾಣಿಸ್ತಾ ಇದ್ದಾನೆ. ಹಾಂ, ನನ್ನ ಕಣ್ಣಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ಇದ್ದಾನೆ. ಹೋಗೋಣ ಈಗ. ಇಲ್ಲಿ ಬಂದುಬಿಟ್ಟು ಎಲ್ಲ ನೀರು ಬಿಟ್ಟಿದ್ದಾನೆ, ಅಲ್ಲಿಂದ ನೀರು ಬರ್ತಿದೆ. ಕಬ್ಬಿನ ಹೊಲದಾಗ ಗಿಡ ಇವತ್ತು ನೋಡೋಣ. ನೀರು ಬಿಡ್ತಿದ್ದಾನೆ, ಮತ್ತು ಅಲ್ಲಿದ್ದಾನೆ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಅವನ ಹತ್ರ ಕೇಳೋಣ, ಇಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ಏನು ಕರೆಕ್ಟ್ ಇದೆಯಾ ಎಲ್ಲ ಅಂತ. ಮತ್ತು 12 ಗಂಟೆ ತನಕ, ಅಂದರೆ 12 ಗಂಟೆ ಆಗೋವರೆಗೂ ಇಲ್ಲೇ ಇರಬೇಕು ನಾವು. ಇದು ನಮ್ಮ ಇವತ್ತಿನ ಬ್ಲಾಗ್ಸ್ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ಹಾಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದು ಬ್ಲಾಗ್ಸು ಸಿಕ್ಕಾಪಟ್ಟೆ ಕಷ್ಟನೂ ಆಗೋಬಹುದು ಮತ್ತು ಈಜಿನೂ ಆಗ್ಬೋದು. ಯಾಕೆಂದರೆ ಹೇಳೋಕ್ಕಾಗಲ್ಲ. ಇಲ್ಲಿ ಬಂದುಬಿಟ್ಟು ತುಂಬ ಸಮಸ್ಯೆ ಇದೆ. ಯಾಕೆಂದರೆ ನಾವು ದಿನ ರಾತ್ರಿ ಅಲ್ಲಿ ಮನೆ ಇದೆ, ಅಲ್ಲಿಂದ ಕೇಳ್ತಾ ಇರ್ತೀವಿ. ತುಂಬ ಸೌಂಡ್ ಬರುತ್ತೆ, ಏನೇನೋ ಸೌಂಡು ಬರುತ್ತೆ, ತುಂಬ ಸೌಂಡು ಬರುತ್ತೆ. ನಂಬೋಕ್ಕಾಗಲ್ಲ, ಆ ಥರ ಸೌಂಡ್ ಬರುತ್ತೆ. ಆ ಸೌಂಡಲ್ಲಿ ಅಂದರೆ ಇಲ್ಲೇ ಬಂದುಬಿಟ್ಟು ಆ ಸೌಂಡಲ್ಲಿ ಅಂದರೆ ಇಲ್ಲೇ ಬರುತ್ತೆ, ಇಲ್ಲಿ ಮತ್ತು ಅಲ್ಲಿ ಹೋಗಲ್ಲ. ಅಲ್ಲಿ ಯಾಕಂದರೆ ಅಲ್ಲಿ ಏನು ನಮ್ಮದು ಕೆಲಸ ಇಲ್ಲ. ಇಲ್ಲಿ ಸೌಂಡು ಬರುತ್ತೆ ಸ್ವಲ್ಪ. ನಾವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಇವತ್ತಿಂದು ಸರ್ಚ್ ಮಾಡ್ತಿದ್ದೀವಿ. ಆ ಸೈಡ್ ಹೋಗಲ್ಲ, ಈ ಸೈಡ್ ಅಷ್ಟೇ. ಈ ಸೈಡ್ ಕೂಡ ಬರುತ್ತೆ ತುಂಬ ಸೌಂಡು, ಅಲ್ಲಿಂದ ನಾವು ಕೇಳ್ತಾ ಇರ್ತೀವಿ ದಿನ. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಜನರಿಗೆ. ಇವತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಒಂದು ಎಕ್ಸಾಂಪಲ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮ್ಮನೆ ಇಲ್ಲಿ ಬಂದುಬಿಟ್ಟು ನಾನು ಕೆಲಸ ಇದೆ, ಹಾಗಾಗಿ ಒಂದು ವಿಡಿಯೋ ಮಾಡಿದರೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದು. ಅಂದರೆ ಏನಾದರೂ ಇಲ್ಲಿ ಸಮಸ್ಯೆ ಆಗುತ್ತಾ, ಜನರಿಗೆ ಕೂಡ
ಇದು ನಿಜಾನ ಸುಳ್ಳ ಅಂತ ಅರ್ಥ ಆಗಬೇಕು. ಹಾಗಾಗಿ ನಾವು ಕೂಡ ತುಂಬ ಸಲ ಸೌಂಡ್ ಕೇಳಿದ್ದೀವಿ, ಭಯಂಕರ ಸೌಂಡು. ಹಾಗಾಗಿ ಇವತ್ತು ಅದು ನಿಜಾನ ಸುಳ್ಳ ಅಂತ ನಮಗೂ ಕೂಡ ಬೇಕು ಅಂತ ಇದು ಇದೆ. ಯಾಕೆಂದರೆ ಇವತ್ತು ಏನಾದರೂ ಸಮಸ್ಯೆ ಆಗುತ್ತಾ ಅಂತ ವಿಡಿಯೋನಲ್ಲಿ ಕೂಡ ರೆಕಾರ್ಡಿಂಗ್ ಆಗಿ ಬಿಡ್ಬೋದು. ನಾವು ಒಬ್ಬರೇ ಕೇಳಿದ್ರೆ ಅದು ಮಜಾ ಆಗಲ್ಲ. ಹಾಗಾಗಿ ಇವತ್ತು ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಒಬ್ಬರೇ ಕೇಳಿದ್ರೆ ಅದು ಬೇರೆ, ಮತ್ತು ವಿಡಿಯೋ ಮಾಡಿ ಜನರಿಗೆ ಕೂಡ ತೋರಿಸಿದ್ರೆ ಅದು ಬೇರೆ. ಇವತ್ತು ದೆವ್ವ ಇರೋದು ನಿಜಾನ ಸುಳ್ಳ ಅಂತ ಕಣ್ಮುಂದೆನೇ ಎಲ್ಲ ನೋಡೋಣ ಬನ್ನಿ. ಇಲ್ಲಿ ಬಂದುಬಿಟ್ಟು ನನ್ನ ತಮ್ಮ ಇದ್ದಾನೆ. ಇಲ್ಲಿ ನೀರು ಬಿಡ್ತಿದ್ದಾನೆ. ಮತ್ತು ಈಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂದರೆ ಈಗ ಕರೆಕ್ಟು 7 ಗಂಟೆ ಆಗಿದೆ. ಇನ್ನು ನಾವು ನೋಡೋ ಸಮಯ ಇನ್ನೂ 2 ಗಂಟೆ, 8, 9 ಗಂಟೆಗೆ ನೋಡೋಣ ಏನಾದರೂ ಸೌಂಡ್ ಬರುತ್ತಂತ. ಇಲ್ಲಿ ನೀರು ಬಿಡ್ತಿದ್ದಾನೆ. ನೋಡೋಣ 9 ಗಂಟೆಗೆ ಕಾದು. ಗಾಯ್ಸ್, ಇದು ಬಂದುಬಿಟ್ಟು ತುಂಬ ರಿಸ್ಕು. ಇವತ್ತು ಇಲ್ಲಿ ಬಂದುಬಿಟ್ಟು ದೆವ್ವ ಇದೆಯಾ ಇಲ್ಲ ಅಂತ ಇವತ್ತು ಸರ್ಚ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ತುಂಬ ಸೌಂಡ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೋಡ್ತಿರ್ಬೋದು, ಇಲ್ಲಿ ಬಂದುಬಿಟ್ಟು ಸೌಂಡ್ ಬರುತ್ತೆ, ಮತ್ತು ಇಲ್ಲಿ ಬಂದುಬಿಟ್ಟು ಬರುತ್ತೆ, ಮತ್ತು ಅಲ್ಲಿ ಒಂದು ಸೌಂಡ್ ಬರುತ್ತೆ, ಮತ್ತು ಆ ಸೈಡ್ ಕೂಡ ಬರುತ್ತೆ. ಅಲ್ಲಿ ಮಾತ್ರ ನಾವು ಹೋಗಲ್ಲ. ಯಾಕೆ ಅಂದರೆ ಅಲ್ಲಿ ಫುಲ್ ಡೇಂಜರ್ ಇದೆ. ಹಾಗಾಗಿ ಅಲ್ಲಿ ಹೋಗೋದು ಬೇಡ ಅಂತ ನಾನು ತೀರ್ಮಾನ ಮಾಡಿ ನಾನು ಮತ್ತು ನನ್ನ ತಮ್ಮ ಬಂದುಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಸೌಂಡ್ ಬರೋದು ನಾವು ಕೂಡ ಕೇಳಿದ್ದೀವಿ. ಅಲ್ಲಿ ನಮ್ಮ ಮನೆ ಇದೆ, ಸ್ವಲ್ಪ ದೂರ ಅಷ್ಟೇ ಇದೆ. ಅಲ್ಲಿಂದ ನಾವು ದಿನ ಕೇಳ್ತಾ ಇರ್ತೀವಿ. ಹಾಗಾಗಿ ಇವತ್ತು ವಿಡಿಯೋ ಮಾಡಿ ಒಂದು ಜನರಿಗೆ ಇದು ನಿಜಾನ ಸುಳ್ಳ ಅಂತ ತೋರಿಸ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಇದು ಫುಲ್ಲು ರಿಸ್ಕ್. ಯಾಕೆಂದರೆ ದೆವ್ವ ಅಂದರೆ ಯಾರಿಗೂ ಭಯ ಆಗೇ ಆಗುತ್ತೆ. ಮಾತು ಕೂಡ ಬರೋಕ್ಕಾಗಲ್ಲ, ಆ ಥರ ಬಂದುಬಿಡುತ್ತೆ. ಮಾತು ಕೂಡ ಆಡೋಕ್ಕಾಗಲ್ಲ. ಹಾಗಾಗಿ ನಾವು ಇವತ್ತು ನೋಡಲೇಬೇಕು, ಜನರಿಗೆ ತೋರಿಸ್ಲೇಬೇಕು. ಏನಾದರೂ ಸಮಸ್ಯೆ ಇದ್ದರೆ ಜನರು ಕೂಡ ಈ ಥರ ನೋಡಿ ಎಚ್ಚರಿಕೆ ಕೊಳ್ಳಿ ಅಂತ ಬಂದುಬಿಟ್ಟು ನಾವು ಮನೆಯಿಂದ ಇಲ್ಲಿ ವಿಡಿಯೋ ಮಾಡೋಕ್ಕಂತ ಬಂದಿದ್ದೀವಿ. ಬನ್ನಿ ನೋಡೋಣ. ಈಗ ಟೈಮ್ ಬಂದುಬಿಟ್ಟು 7:15 ಇದೆ. ಇನ್ನು 9 ಗಂಟೆಗೆ ನೋಡೋಣ. ಯಾಕೆಂದರೆ ದಿನ 8, 8:15ಗೆ ಸೌಂಡು ಬರುತ್ತೆ. ನಾವು ಬಂದುಬಿಟ್ಟು 9 ಗಂಟೆಗೆ ನೋಡೋಣ. ಏನಾದರೂ ಸಮಸ್ಯೆ ಇದ್ದರೆ ನೀವು ಕೂಡ ನೋಡಿ. ಗುರು ಇಲ್ಲಿ ಬಂದುಬಿಟ್ಟು ಯಾಕೋ ಬೆಳಗ್ಗೆ ಹುಡುಗಿ ಥರ ಕಾಣಿಸ್ತು. ನೋಡ್ತೀನಿ, ಕ್ಯಾಮ್ರಾದಲ್ಲಿ ಸರ್ಚ್ ಮಾಡ್ತೀನಿ ಕೂಡ, ಅಂದರೆ ನೋಡ್ತೀನಿ ಆಮೇಲೆ. ಅಲ್ಲಿ ಏನೋ ಬಂದಂಗಾಯಿತು, ಕಾಣಿಸ್ತು. ತುಂಬ ರಿಸ್ಕ್ ಗುರು, ತುಂಬ ಭಯ. ಮೈಯೆಲ್ಲ ಜಮ್ ಅನಿಸ್ತಿದೆ, ಮೈಯೆಲ್ಲ ಜುಮ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವತ್ತು ಏನಾದರೂ ಸಮಸ್ಯೆ ಇದೆಯಾ ಅಂತ. ಗಾಯ್ಸ್, ನಾನು ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಎಲ್ಲಿ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಎಲ್ಲಿ ಅಂದರೆ ಅಲ್ಲಿ ಹೋದರೆ ಪೂರ್ತಿ ಡೇಂಜರ್ ಇದೆ ಅಂತ ನಾನು ಹೇಳಿದ್ದೆ. ಅದೇ ಜಾಗದಲ್ಲಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಇಲ್ಲಿ ಬಂದಿದ್ದೀವಿ. ಮತ್ತು ಮೈ ಡ್ಯಾಡ್ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದುಬಿಟ್ಟು 3 ಜನ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಏನಾದರೂ ದೆವ್ವ ಇದೆಯಾ ಅಂತ. ತುಂಬ ಸೌಂಡ್ ಬರುತ್ತೆ, ಮನೆ ಒಳಗೆ ಕುಂತಿದ್ರು ಸೌಂಡ್ ಬರ್ತಾ ಇರುತ್ತೆ ಈ ಕಡೆ. ಹಾಗಾಗಿ ನಾವು ಕೊನೆಗೆ ಇಲ್ಲೇ ಬಂದು, ಇಲ್ಲಿ ಡೇಂಜರ್ ಇದ್ರು ಇಲ್ಲೇ ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಕಾಣಿಸ್ತಿಲ್ಲ, ಆದರೆ ತುಂಬ ಸೌಂಡ್ ಅಂತೂ ಬಂದೇ ಬರುತ್ತೆ. ಹಾಗಾಗಿ ಏನು ಗೊತ್ತಾಗ್ತಿಲ್ಲ ಇಲ್ಲಿ ಇದೆಯಾ ಇಲ್ಲ ಅಂತ. ನನ್ನ ತಮ್ಮ ಒಂದು ಸೈಡ್ ಇದ್ದರೆ ನಾನು ಇನ್ನೊಂದು ಸೈಡಲ್ಲಿ ಇದ್ದೀನಿ. ಇಲ್ಲಿ ತುಂಬ ನೋಡ್ತಾ ಇದ್ದೀನಿ. ಏನಾದರೂ ಸೌಂಡ್ ಬಂದರೆ ಅಲ್ಲಿ
ತುಂಬಾ ನೋಡಿ ಸಾಕಾಯ್ತು. ನಾನು ಹಿಂದಿನ ದಿವಸಲ್ಲಿ ಅಲ್ಲೇ ನಿಂತಿದ್ದೆ, ಅಲ್ಲಿ ನಿಂತ್ಕೊಂಡು ಈ ಸೈಡ್ ಕೈ ತೋರಿಸಿದ್ದೆ. ಈಗ ಇಲ್ಲೇ ನಿಂತ್ಕೊಂಡು ಆ ಸೈಡ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಏನು ನಮ್ಗೆ ಕಾಣಿಸ್ತಿಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇದೇ ತರ ಏನಾದ್ರೂ ಸೌಂಡ್ ಬಂತು ಅಂದ್ರೆ ವಿಡಿಯೋ ಮಾಡೋಣ. ನಮಸ್ಕಾರ, ಎಲ್ರು ಖುಷಿಯಾಗಿರಿ.